ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರೂ ಹೋಗಿದ್ದಾರೆ, ಚೆನ್ನಾಗಿದ್ದಾರೆ. ನಾನು ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದೀರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವೀಡಿಯೋ 4th ಡೇ ಅಮ್ಮನ ಮನೆಯಲ್ಲಿ. ಸೊ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಈ ಸೀರೆಯಲ್ಲಿ ಯಾವ್ದು ಉಟ್ಕೊಳೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೆ. ಈ ಸೀರೆ ನಮ್ಮ ಅಕ್ಕನು ಹೋಗಿ ಇಸ್ಕೊಂಬಂದಿದ್ದೆ. ನಾನು ಯಾವುದೇ ಥರ ಲಗೇಜ್ ಜಾಸ್ತಿ ಪ್ಯಾಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಅದಾದ ಇಬ್ಬರು ರೆಡಿ ಆಗ್ತಾ ಇದ್ವಿ ಇಲ್ಲಿ. ಸೊ ನಾನು ಬಳ್ಳಾರಿಗೆ ಬಂದಿದ್ದು ವಿಶೇಷ ಅದು ಸತ್ಯನಾರಾಯಣ ಸ್ವಾಮಿ ಪೂಜೆದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು ಪ್ಲೀಸ್ ಯಾರು ನೋಡಿದ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ಅಲ್ಲಿ ರೆಡಿ ಆಗ್ತಾ ಇದ್ವಲ್ವ. ಸೊ ರೆಡಿ ಆಗೋಣ ಅಂತೇಳ್ಬಿಟ್ಟು ನಿಖಿತಾ ಅವ್ರ ಮನೆಗೆ ಹೋಗ್ಬೋಣ ಫಸ್ಟ್, ನಿಮಗೆ ಹೇಳಬೇಕಲ್ವ. ನಿಖಿತಾ ಮನೆಗೆ ಹೋಗ್ಬೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದ್ವಿ. ನಿಖಿತಾ ಆಲ್ರೆಡಿ ಡೆಲಿವರಿ ಆಗಿದೆ ಗೈಸ್. ಬೇಬಿ ಬಾಯ್ ನಿಖಿತಾ ಇಬ್ಬರು ಚೆನ್ನಾಗಿದ್ದಾರೆ. ಅವ್ರ ಮನೆಗೆ ಹೋಗಬೇಡ ಅಂತೇಳಿ ಸ್ಟಾರ್ಟ್ ಆದ್ವಿ. ಸೊ ಟೀ ಮಾಡ್ಕೊಂಡು ಕುಡ್ಕೊಂಡು ತಿಂಡಿ ಒಂದು ಜಸ್ಟ್ ಮಾಡ್ಕೊಂಡಿದ್ವಿ ಗೈಸ್. ಅಮ್ಮನ ಕಿಚನ್ ಈ ಥರ ಇದೆ. ಅಮ್ಮ ಊರಿಗೆ ಹೋಗಿದ್ದಾರಲ್ವ. ಸೊ ಮಕ್ಕಳಿಗೆಲ್ಲ ಈ ಥರ ನಕ್ಲೇಸ್ಗಳು ತೊಗೊಂಡು ಬಂದಿದ್ದಾರೆ, ಮುತ್ತಿನ ಹಾರ ಥರ ತೊಗೊಂಬಂದಿದ್ದಾರೆ. ಸೊ ಎಲ್ಲರೂ ತೊಗೊಂಡೋಗಿದ್ದಾರೆ. ಸೊ ನಾನು ಇನ್ನು ಕೆಲವರು ತೊಗೊಂಡೋಗ್ಬೇಕಾಗಿತ್ತು. ಸೊ ಹಾಗೆ ನಾನು ತೊಗೊಂಡು ಬಂದೆ. ಇಲ್ಲಿ ಆಟ ಆಡ್ತಿದ್ಲು, ಇಬ್ಬರು ಆಟ ಆಡ್ತಾಯಿದ್ರು. ನಮ್ಮ ಅಮ್ಮನ ಮನೆಗೆ ಹೋದರೆ ತುಂಬಾ ಆಟ ಆಡ್ತಾರೆ. ಇಲ್ಲಿ ರಾತ್ರಿ ಒಂದು ಸ್ವೀಟ್ ಪಾನ್ ತಂದ್ಕೊಂಡಿದ್ವಿ, ಬಟ್ ಅಮ್ಮನ ತಿನ್ನೋದು ಮರ್ತಿದ್ದಾರೆ. ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕಿತ್ತು, ಹಂಗೆ ಇಟ್ಟಿದ್ದಾರೆ. ಬಳ್ಳಾರಿಗೆ ಬಂದರೆ ಅಂದ ಮಾತು ಎಲ್ಲರೂ ಹುಡುಗರು ಹೊರಗಡೆನೇ ಆಟ ಆಡ್ತಿರ್ತಾರೆ. ಬೆಂಗಳೂರನ್ನೇ ಆಟ ಆಡೋ ಅವಶ್ಯ ಅಂದರೆ ಅಲ್ಲಿ ಪ್ಲೇಸೇ ಇರಲ್ಲ ಬೆಂಗಳೂರಲ್ಲಿ. ಸೊ ಈ ಥರ ನಾನು ರೆಡಿಯಾಗಿದ್ದೀನಿ. ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಬಿಟ್ಟು ಮಿನಿ ಬ್ಲಾಗ್ ಮಾಡಿದ್ದೀನಿ ಈಗ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಯಾರಲ್ಲಿ ನೋಡಿದಾರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಈ ಥರ ರೆಡಿಯಾಗಿದ್ದೀನಿ. ನನಗೆ ಸ್ಯಾರಿ ತುಂಬಾ ಇಷ್ಟ ಆಯಿತು. ನನಗೆ ಸ್ಯಾರಿ ಹೇಗೆ ಕಾಣ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಮ್ಮರ್ ಅಲ್ವಾ, ಸೊ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ. ಹೊರಗಡೆ ಹೋಗಿ ಬರೋಷ್ಟರೊಳಗೆ ಹೆಂಗಾಗಿರ್ತೀನಿ ನೋಡಿ. ಅದಾದ ನಂತರ ಅಮ್ಮ ಎಲ್ಲಿ ರೆಡಿಯಾಗಿದ್ರಲ್ಲ. ಸೊ ಬಾಮ ಲೇಟ್ ಆಯಿತು, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಅವತ್ತಿನ ದಿನ ಡ್ಯೂಟಿಗೆ ಹೋಗಬೇಕಾಗಿತ್ತು ಗೈಸ್. ಅದಕ್ಕೆ ನಾವು ಬೇಗನೆ ಹೋಗಿ ಬರಬೇಕಾಗಿತ್ತು. ನಾವು ಹೋಗೋಷ್ಟರೊಳಗೆ ಅಲ್ಲಿ 12:30 ಹಂಗೆ ಆಗೋಗಿತ್ತು. ಇಲ್ಲಿ ಸ್ಟಾರ್ಟ್ ಆದ್ವಿ. ಆಟೋ ಆಲ್ರೆಡಿ ನಮಗೆ ವೇಟ್ ಮಾಡ್ತಾ ಇತ್ತು. ನಾವು ಆಟೋನ ಕರ್ಸ್ಕೊಂಡಿದ್ವಿ, ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರೊಳಗೆ ಬಿಸಿಲಿತ್ತಲ್ವ. ಸೊ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ. ಹಾಗಾಗಿ ನಾವು ಆಟೋ ತಿಳಿದಿದ್ದು ಅಮ್ಮಗೆ ಗೊತ್ತಿರೋ ಆಟೋ ಬಂದಿತ್ತು. ಸೊ ಆಟೋ ಹತ್ಕೊಂಡು ಅಲ್ಲಿಗೆ ಹೋದ್ವಿ. ದಾರಿಯಲ್ಲಿ ಏನಾದರೂ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಏನಾದರೂ ತಿಂಡಿ ತೊಗೋಬೇಕು ಅಂದರೆ ಬೇಕರಿ ಐಟಮ್ಸ್ ಅಂತ ತೊಗೊಳೋಣ, ಹುಡುಗರು ಇದ್ದಾರಲ್ವ. ಸೊ ಆದ್ಯನೂ ಅಲ್ಲೇ ಇದೆ. ಆದ್ಯ ಅಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾಳೆ, ಸ್ಕೂಲಿಗೆ ಅಲ್ಲೇ ಜಾಯಿನ್ ಮಾಡಿದ್ದಾರಲ್ವ. ಸೊ ಅದೇನೋ ಅಲ್ಲೇ ಇದ್ದಾಳೆ. ಹಾಗಾಗಿ ಅಲ್ಲಿ ಏನೇನು ತೊಗೊಳೋಣ ಬೇಕರಿ ಐಟಮ್ಸ್ ಅಂತ ಹೇಳ್ಬಿಟ್ಟು ಬೇಕರಿ ಐಟಮ್ಸ್ ತೊಗೊಂಡು ದಾರಿಯಲ್ಲಿ ತೊಗೊಂಡಿದ್ದು ಹೋಗ್ತಾ, ಓಕೆನಾ, ತೊಗೊಂಡು ಅಲ್ಲಿ ಸ್ಟಾರ್ಟ್ ಆದ್ವಿ. ಸೊ ಇಲ್ಲಿ ಸ್ಟಾರ್ಟ್ ಆದ್ವಿ ನೋಡಿ ಗೈಸ್. ಇಲ್ಲಿ ಅವಳೇನೋ ಮಾತಾಡ್ತಿದ್ದಾಳೆ, ಅಮ್ಮ ಅದಕ್ಕೇನೋ ಆನ್ಸರ್ ಕೊಡ್ತಿದ್ದಾರೆ ಅದಕ್ಕೆ. ಅವು ಮಾತೇ ಕೇಳ್ದಂಗೆ ಅವಳಿಗೆ ಆಲ್ರೆಡಿ ನಿದ್ದೆ ಬಂದಿತ್ತು. ಐಶುಗೆ ಹೋಗೋಷ್ಟೊಳಗೆ ನಿದ್ದೆ ಮಾಡ್ತಿದ್ದೆ ಅಂದ್ಬಿಟ್ಟು ಆಲ್ರೆಡಿ ಹಂಗೆ ಮಾಡಿಟ್ಟಿದ್ದೆ. ಅಲ್ಲಿ ಹೋಗಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಬರಬೇಕಾಗಿತ್ತು ಗೈಸ್. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಲ್ಲಿ, ಬಿಕಾಸ್ ಅಮ್ಮ ಡ್ಯೂಟಿಗೆ ಹೋಗಬೇಕಾಗಿತ್ತಲ್ವ. ಹಾಗಾಗಿ ದಾರಿಯಲ್ಲಿ ಮತ್ತೆ ಅವಳಿಗೆ ಏನಾದರೂ ತೊಗೊಳೋಣ, ಜ್ಯೂಸು, ಇನ್ನೊಂದು ಐಟಮ್ಸ್ ಬೇಕರಿ ಐಟಮ್ಸ್ ತೊಗೊಳ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ವಿ. ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ಬೇಕರಿ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ರೀಚ್ ಆದ್ವಿ. ಅಣ್ಣ ಎಷ್ಟ ಆಯ್ತಣ್ಣ? ಬಂದು ಮತ್ತೆ ಬರ್ತಾನೆ. ಕೊಡ್ತೇನೆ ನಾನು ದುಡ್ಡು ಅಲ್ಲಿ ಬಿಟ್ಟು ನಾನು ಫೋನ್ ಮಾಡ್ತೀಯಾ? ಅಲ್ಲಿ ಹುಡುಗರು ಬಿಟ್ಟಕ್ಕೆ ನಾನು ಫೋನ್ ಮಾಡು. ಕಾళ్ళు ఆడే కడుకొని వస్తున్నా. ఇంటి నుంచి ఇట్లా వచ్చినాను, ఎక్కడికి పోలే, కడగని రాలా. రప్పించుకుంటే ఎత్తినప్పుడు నువ్వు రప్పించినప్పుడు అప్పుడే నువ్వు ఇక ఏమైంది ఏమైంది? నువ్వు వస్తావా? తెచ్చుకుంటా వెతిరా నువ్వు తిన్నా బాగుంటుందా? ನೋಡ್ರಿ, ಅವನು ಅವಾಗಲೇ ನಗ್ತಿದ್ದಾನೆ, ಅವಾಗೇ ರಿಕಗ್ನೈಸ್ ಮಾಡ್ತಿದ್ದಾನೆ ಪರ್ಸನ್ಸ್ನ. ಎಷ್ಟು ಕ್ಯೂಟ್ ಆಗಿದ್ದಾನೆ ಗೊತ್ತಾ ಅವನು. ಅದಾದ ನಂತರ ಮಾತಾಡಿಸ್ಕೊಂಡು ಮತ್ತೆ ಅವಳು ನಾವು ಬರ್ತಿದ್ದೀವಿ ಆ ಟೈಮ್ಗೆ ಅಂತೇಳ್ಬಿಟ್ಟು ಲಂಚ್ ಕೂಡ ಪ್ರಿಪೇರ್ ಮಾಡಿಸಿದ್ದಾಳೆ. ಪಲಾವು, ಕುರ್ಮಾ, ತುಂಬಾ ಚೆನ್ನಾಗಿತ್ತು ಅಡುಗೆ. ಹೋದ ತಕ್ಷಣ ಸ್ವಲ್ಪ ಕೂತ್ಕೊಂಡು ಅಡುಗೆ
ಊಟ ಮಾಡ್ಕೊಂಡು ಬನ್ನಿ ಅಂತ ಕರ್ಕೊಂಡು ಹೋದ್ಲು. ಅವರು ಚಿಕ್ಕಮ್ಮ ನನಗೂ ಅವ್ರ ಚಿಕ್ಕಮ್ಮನೇ ಆಗ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು ನೋಡಿರಿ. ಪಲಾವು ಕುರ್ಮಾ ಎಲ್ಲ ತುಂಬಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ನಾನು ಇನ್ನೂ ಸ್ವಲ್ಪ ಇರಬೇಕಾಗಿತ್ತು, ಏನೋ ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ರಿಟರ್ನ್. ಅದು ನನಗೆ ಇರಬೇಕಂತಲೇ ಇತ್ತು. ಜೊತೆಗೆ ಅಮ್ಮ ಬಂದಿರಲ್ವ, ಅಮ್ಮ ಡ್ಯೂಟಿಗೆ ಹೋಗ್ಬೇಕಿತ್ತು 2 o'clock. ನಾವು ಹೋಗೋಷ್ಟೊಳಗೆ 12:30 ಆಗಿತ್ತು, 1 ಗಂಟೆ ಆಗಿತ್ತು. ಸೊ ಹಾಗಾಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಾಯಿ ಹೇಳ್ಕೊಂಡು ಬಂದ್ವಿ ಗೈಸ್. ಚಾಕ್ಲೇಟ್ ಯಾರು ತಿಂತಾರೆ? ದಡ್ಡ ಯಾವಾಗ ಮಾಡ್ತೀವಿ ನೋಡಿ. ಮನೆಗೆ ರೀಚ್ ಆಗಿದ ತಕ್ಷಣ ಅಮ್ಮ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ಯೂಟಿಗೆ ಹೊರಟು ಗೈಸ್. ಅದಾದ ನಂತರ ನಮ್ಮ ಮನೆಯಲ್ಲಿ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೆ. ಮನೆಗೆ ಬಂದ ತಕ್ಷಣ ಎಷ್ಟು ಬಿಸಿಲಿದೆ ಅಬ್ಬಬ್ಬ, ಹೋಗಿ ಬರೋಷ್ಟೊಳಗೆ ಒಂದು ಊರಿಂದ ಊರಿಗೆ ಹೋಗೋಷ್ಟು ಫೀಲಿಂಗ್ ಬಂದ್ಬಿಡ್ತು ನನಗೆ. ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ಸ್ವಲ್ಪ ಅನ್ರೆಡಿ ಮಾಡೋಣ ವಿಡಿಯೋ ಅಂದ್ಕೊಂಡೆ, ಅದು ಆಗಲಿಲ್ಲ ಗೈಸ್. ನಾನು ಸಿಂಪಲ್ಲಾಗಿ ಈ ಥರ ರೆಡಿ ಆಗಿದ್ದೀನಿ. ಸಮ್ಮರ್ ಬಂತು ಅಂತಂದರೆ ನನ್ನ ಸ್ಕಿನ್ ಏನೋ ಗೊತ್ತಿಲ್ಲ, ಫುಲ್ಲು ಡ್ರೈ ಆಗುತ್ತೆ. ಸ್ವಲ್ಪ ದಿನ ಡ್ರೈ ಆದ ತಕ್ಷಣ ಆಮೇಲೆ ಸರಿ ಹೋಗುತ್ತೆ. ಪ್ರತಿ ವರ್ಷವೂ ಹೀಗೆ ನನ್ನ ಸ್ಕಿನ್ನು, ಯಾಕೋ ಗೊತ್ತಾಗ್ತಿಲ್ಲ. ಅದಾದ ನಂತರ ಏನೋ ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೆ ಗೈಸ್, ರೀಲ್ಸ್ ಮಾಡೋಕ್ಕೂ ಆಗಲಿಲ್ಲ. ಅಲ್ಲಿ ವಿಡಿಯೋ ಇಟ್ಕೊಳಕ್ಕೆ ಫೆಸಿಲಿಟಿ ಇದ್ದಿಲ್ಲ. ಸೊ ಹಾಗಾಗಿ ರೀಲ್ಸ್ ಮಾಡೋಕ್ಕೂ ಆಗಲಿಲ್ಲ. ಅದಾದ ನಂತರ ನೋಡ್ಕೊಂಬಂದಿವಲ್ಲ, ತುಂಬಾ ಖುಷಿಯಾಯಿತು. ಅವನು ಚೆನ್ನಾಗಿದ್ದಾನೆ, ಇನ್ನೂ ನಾಮಕರಣ ಮಾಡಿಲ್ಲ. ಅವಳಿಗೀಗ 3 months ಏನೋ ಇದೆ ಗೈಸ್. 3 months ಕಂಪ್ಲೀಟ್ ಆಗ್ತಿತ್ತು. ಅವಳು ಅಲ್ಲೇ ಇದ್ಲಲ್ಲ, ಹಾಗಾಗಿ ಮಾತಾಡ್ಸ್ಕೊಂಬರೋಣ ಅಂದ್ಕೊಂಡೆ. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಡುಗೆನೂ ತುಂಬ ಚೆನ್ನಾಗಿತ್ತು. ನಾನು ಮಾತಾಡ್ತಾ ಇದ್ದೆ, ಇವಳು ಇಲ್ಲಿ ನೋಡಿ ಅಳ್ತಿದ್ಲ. ಹೋಗಿ ಬಂದು ಅಲ್ಲಿ ನಿದ್ದೆ ಮಾಡಿದ್ಲು ಆಟೋದಲ್ಲಿ, ಹಾಗಾಗಿ ಅವಳು ನಿದ್ದೆ ಮೊಬೈಲ್ ಅಳ್ತಾ ಇದ್ಲು. ಅವಳು ಬಂದ ತಕ್ಷಣ ಅವಳಿಗೆ ಒಂಚೂರು ಮಲಸಿ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಏನಾದರೂ ಒಂದು ವೀಡಿಯೋ ಟ್ರೈ ಮಾಡೋಣ ಅಂದ್ಕೊಂಡಿದ್ದಾಗ ವೀಡಿಯೋ ಟ್ರೈ ಮಾಡೋಕ್ಕಾಗಲಿಲ್ಲ. ಅಷ್ಟೇ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಯಿತಾ, ಹೇಗೆ ಅನಿಸ್ತು ನಿಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಿಮ್ಮ ಮೆಸೇಜ್ನ ಕಮೆಂಟ್ನ ಮೆಸೇಜ್ ಮಾಡಿ, ಒಂದು ಲೈಕ್ ಕೊಡಿ ಗೈಸ್, ಓಕೆನಾ? ಮತ್ತೆ ಮುಂದಿನ ವೀಡಿಯೋಸಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಬಾಯ್, ಟೇಕ್ ಕೇರ್. ಬಾಯ್, ಟೇಕ್ ಕೇರ್. ನಮಸ್ಕಾರ.